ಇವತ್ತು ಶಿವಲಿಂಗಪ್ಪನಿಗೆ ಯಾಕೆ ಹಿಂಗಾದಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಆ ದೇವರಿಗೆ ಗೊತ್ತಿರ್ಬೋದು. ಆತ ಹೋದ ಸ್ಥಳಕ್ಕೆ ಯಾರು ಕರ್ಕೊಂಡು ಹೋದ್ರು ಅಂತ ಗೊತ್ತಿರ್ಬೇಕು. ನಮಗೆ ಆ ದೇವ್ರು ಕೂಡ ಶಿಕ್ಷೆ ನಾವು ಕೊಡೋಕೆ ಬರಲ್ಲ. ನಾವು ಏನು ಮಾಡಬೇಕು, ಶಿಕ್ಷೆ ಕೊಡೋಕೆ ದಾರಿ ಕೊಡ್ಬೇಕು. ಬಂದರೆ ಇವತ್ತು ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆತ ಬರೋದು ಸಮಾಜಕ್ಕೋಸ್ಕರ ಮೀಸಲಾಗಿರ್ಲಿಲ್ಲ. ಯಾಕೆ ನಾನು ಕಂಡಂಥ ಸ್ನೇಹಿತ, ನನ್ನ ಸಂಘದಲ್ಲಿ ಸಹಕಾರ ನಿರ್ದೇಶಕರಾಗಿ ಸೇವೆ ಮಾಡುವ ವ್ಯಕ್ತಿ. ನಮ್ಮ ಸಮಾಜ ಕಾಲದಲ್ಲೇ ಅನೇಕ ಮಠಗಳಿಗೂ ಕೂಡ ಸಹಾಯ ಮಾಡೋಣ ಅಂತ, ಬಡಬರಿಗೂ ಕೂಡ ಸಹಾಯ ಮಾಡೋಣ. ಒಂದು ಕಾಲದಲ್ಲಿ ಆತ ಗೊಬ್ಬರದಲ್ಲಿ ಇಟ್ಟಾಗ ನಾನು ಸುಮಾರು ಸಲ ಹಳ್ಳಿಗಳಿಗೆ ಭೇಟಿ ಕೊಡ್ತಿದ್ದೆ. ಆಗಾಗ ಆ ಭೇಟಿ ಕೊಟ್ಟಾಗ ರೈತರು ಏನು ಅವ್ರ ಬಳಿ ಬಂದಾಗ ಆ ಗೊಬ್ಬರ ತಗೊಂಡೋಗಿ ಬಂದಾಗ ಆತ 100 ರೂಪಾಯಿ ಕಮ್ಮಿ ಇರಲಿ, 500 ರೂಪಾಯಿ ಕಮ್ಮಿ ಇರಲಿ, ಒಂದು ಟೈಮ್ 1000 ರೂಪಾಯಿ ಕಮ್ಮಿ ಇದ್ರು ಕೂಡ ಹೋಗಕ್ಕೆ ಕೊಡೋಂತೆಲ್ಲ ಇತ್ತು. ಅಂದರೆ ಆ ಮನೋಭಾವ ಅದನ್ನ ಇತ್ತು. ಅದನ್ನ ಸಹಿಸ್ತಾರ ಯಾವ ಒಂದು ಮೇಲ್ವರ್ಗದವರು ಅವ್ರು ನಾವು ಹೇಳಕ್ ಬರಲ್ಲ ಇಂಥವ್ರಂತ. ಯಾಕಂದ್ರೆ ನಮಗೆ ಕಂಡಿಲ್ಲ. ಆತ ಮಾಡೇ ಸೇವೆ ಹೇಳ್ಬೋದು. ಅಂದ್ರೆ ಅನೇಕ ಜನ ಕಡುಬಡವರಿಗೆ ಸಹಾಯ ಮಾಡಿದ. ಸೊ ಸಹಾಯ ಮಾಡಿದಂಥ ವ್ಯಕ್ತಿಗೆ ದೇವರು ಕಾಪಾಡಬೇಕಾಗಿತ್ತು. ಯಾಕೆ ದೇವರು ಈತನಿಗೆ ಈ ರೀತಿ ಒಂದು ದುರ್ಮಾರ್ಗಕ್ಕೆ ದಾರಿ ಮಾಡಿಕೊಟ್ಟ ಗೊತ್ತಿಲ್ಲ. ಅಂತ ಹೋಗೋ ಸಮಯದಲ್ಲಿ ಆತ ಅಲ್ಲಿಂದ ಹೋಗ್ಬೇಕಾದ್ರೆ ಮನೆಯಲ್ಲಿ ಕೂಡ ಯಾವ ರೀತಿ ಹೋದ್ರು, ಏನು ಯಾಕೆ ಹೋದ್ರು, ಈತ ಬರ್ಬರ ಹತ್ಯೆ ಮಾಡ್ಬೇಕಾದ್ರೆ ಅನೇಕ ಕಾರಣಗಳು ಯಾವ ಇರ್ತಕ್ಕಂದ್ರೆ ಆತ 1 ಲಕ್ಷ 2 ಲಕ್ಷ ಅಲ್ಲ, 25 ಲಕ್ಷ 30 ಲಕ್ಷ ಈ ವ್ಯವಹಾರಗಳು ಒಳಗಾಟ ಇತ್ತು. ಒಂದು ಆ ಹಣದಿಂದ ಆಗಿದೆಯೋ, ಇನ್ನೊಂದಾಗಿದೆಯೋ, ಮತ್ತೊಂದಾಗಿದೆಯೋ ಬೇಕಿಲ್ಲ, ಅದು ನಾವು ಹೇಳಕ್ಕಾಗಲ್ಲ. ಆದರೆ ಆಗಿರೋ ಹತ್ಯೆಯನ್ನು ಖಂಡಿಸಿ ಇವತ್ತು ಹೋರಾಟ ಯಾಕೆ ಮಾಡ್ತಂದ್ರೆ ಅದು ನಿಜವಾಗಿ ನ್ಯಾಯ ಸಿಗ್ಬೇಕಂದ್ರೆ ಪೊಲೀಸ್ ಇಲಾಖೆಯವರು, ಈ ಏನು ಪೊಲೀಸ್ ಇಲಾಖೆಯವರು ನಾವು ಕೆಲವೊಬ್ಬರನ್ನ ಭೇಟಿ ಮಾಡಿದ್ವಿ. ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೂಕ್ಷ್ಮವಾಗಿ ನಮಗೆ ಅದೊಂದು ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಸ್ವಲ್ಪ ದಾವಣಗೆರೆ ಎಲೆಕ್ಷನ್, ನಾಳೆ ದಾವಣಗೆರೆ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಅದಕ್ಕೆ ತಡ ಆಗಿದೆ. ನಾವು ಅದನ್ನು ಕಂಡುಹಿಡಿದು ಅವರು ಹಿಡಿದೇ ಇತ್ತು ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾರೇ ಆಗಿರಲಿ ಆ ದುಷ್ಕರ್ಮಿಗಳನ್ನ ಹಿಡಿದು ಅವರಿಗೆ ಗಲ್ಲಿಗೇರಿಸಿ ಶಿವಣ್ಣನವರ ಆತ್ಮಕ್ಕೆ ಶಾಂತಿ ಸಿಕ್ಕಾಗಲೇ ನಮಗೆ ಸಮಾಧಾನ, ನಮ್ಮಲ್ಲಿ ಒಗ್ಗಟ್ಟು. ಯಾಕಂದ್ರೆ ಈ ಒಂದನ್ನು ಯಾಕೆ ಸೇರಿದ್ವಿ ನಾವು, ನಮ್ಮ ತಳ ಸಮುದಾಯಕ್ಕೆ ಬೆಂಬಲ ನಾವೇ. ಆಧಾರ ಕಾರ್ಯಕ್ರಮ ಇಲ್ಲೇ ಮುಕ್ತಾಯ ಆಗಲ್ಲ. ಅವನು ಬಂಧಿಸೋವರೆಗೂ ನಮ್ಮ ಬಂಧಿಸೋದ್ರೆ ಅಮಾನತ ಉಪವಾಸನೂ ಸತ್ಯಾಗ್ರಹ ಮಾಡೋದು ತಯಾರಿ. SP ಹತ್ರ ಮಾಡ್ತೀವಿ, DC ಹತ್ರ ಮಾಡ್ತೀವಿ. ಯಾವೇ ಸರ್ಕಾರ ಒತ್ತಡ ಇದ್ರು ಅವ್ರು ಕೂಡಲೇ ಬಂಧಿಸೋದ್ರೆ ನಾವು ಯಾವುದೇ ಕಾರಣಕ್ಕೂ ರಾಜ್ಯ ಹೋರಾಟ ಮಾಡೋದು ನಾವು ತಯಾರಿದ್ವಿ. ವಿಧಾನಸಭೆ ಮುಖ್ಯ ಆಗೋದು ನಾವು ತಯಾರಿದ್ವಿ. ಶಿವಲಿಂಗಪ್ಪ ಬರ್ಬರ ಹತ್ಯೆ ಖಂಡಿಸಿ ಇವತ್ತು ಶಿವಲಿಂಗಪ್ಪನಿಗಾಗಿರ್ಬೋದು, ನಾಳೆ ಇನ್ನೊಬ್ಬರಿಗಾಗಿರ್ಬೋದು, ಬೇಕಾದಷ್ಟು ನಮ್ಮ ಬಟ್ಟೆ ಒಯ್ತಕ್ಕಂಥ ಕೀಳು ಜಾತಿಗೆ ಎಷ್ಟೋ ಜನ ಬೈದಿರ್ತಕ್ಕಂಥವ್ರಿದ್ದಾರೆ, ನಮ್ಮನ್ನು ದೂಷಣೆ ಮಾಡ್ತಕ್ಕಂಥವ್ರಿದ್ದಾರೆ. ನಮ್ಮನ್ನು ಹೆಂಗಂದ್ರೆ ಕೆಲವು ರಾಜಕಾರಣಿಗಳು ನಮ್ಮನ್ನು ಕರಿಬೇವು ಒಗ್ಗರಣೆ ಹಾಕ್ತೀವಲ್ಲ, ಆ ಕರಿಬೇವು ಸತ್ತು ಒಗ್ಗರಣೆ ಹಾಕಿದ್ಮೇಲೆ ಆ ಸಾರು ರುಚಿ ಬರುತ್ತೆ. ಅದನ್ನು ಊಟ ಮಾಡಿ ಈ ಕರಿಬೇವನ್ನು ಸೈಡಿಗಿರ್ತಾರೆ. ಅದೇ ರೀತಿ ನಮ್ಮ ಜನಾಂಗದವರನ್ನು ಪ್ರತಿಯೊಬ್ಬ ಹಿಂದಿನಿಂದಲೂ ಹೊರಗಡೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅದು ಹಂಗಾಗಬಾರ್ದು. ಒಂದು ಕೂಗು ಕೊಟ್ಟರೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಖಂಡಿಸಬೇಕು, ಹೋರಾಟ ಮಾಡಲೇಬೇಕು. ಎಲ್ಲಿವರೆಗೂ ಹೋರಾಟ, ನಾವು ಗೆಲ್ಲತನಕ ಹೋರಾಟ ಹೇಳಿ ಮಾತನಾಡಿ ಮುಕ್ತಾಯ ಮಾಡಿ.